ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಚುನಾವಣೆ ಶ್ರೀನಿವಾಸಕ್ಕೆ ತಂಡಕ್ಕೆ ಪ್ರಚಂಡ ಜಯ. 4ನೇ ಬಾರಿಗೆ ಪುನರಾಯ್ಕೆಗೊಂಡ ಕಿರಿಯ ಇಂಜಿನಿಯರ್ ಶ್ರೀನಿವಾಸ್. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಚಿಕ್ಕಬಳ್ಳಾಪುರ ಸ್ಥಳೀಯ ಸಮಿತಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿದ್ದ ಕೆ ಶ್ರೀನಿವಾಸ್ ತಂಡ ಪುನರಾಯ್ಕೆಗೊಂಡಿದೆ. ಶ್ರೀನಿವಾಸ್ ಸತತವಾಗಿ 4ನೇ ಬಾರಿಗೆ ಗೆಲುವು ಸಾಧಿಸಿದ್ದು, ಶ್ರೀನಿವಾಸ್ ತಂಡದಲ್ಲಿ ಸ್ಪರ್ಧಿಸಿದ್ದ 5 ಜನರು ಜೈಬೇರಿ ಬಾರಿಸಿದ್ದಾರೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸ್ಥಳೀಯ ಸಮಿತಿ 22ನೇ ತ್ರೈಮಾಸಿಕ ಮಹಾ ಅಧಿವೇಶನಕ್ಕೆ ಪ್ರಾಥಮಿಕ ಪ್ರತಿನಿಧಿಗಳ ಆಯ್ಕೆಯ ಚುನಾವಣೆ ಇಂದು ನಡೆಯಿತು. 3 ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಹಾಲಿಯ ಅಧ್ಯಕ್ಷ ಕೆ ಶ್ರೀನಿವಾಸ್ ತಂಡದ 5 ಜನ ಜೈಬೇರಿ ಬಾರಿಸಿ ತಾನು 4 ಬಾರಿ ಸತತವಾಗಿ ಗೆಲುವು ಸಾಧಿಸಿದ್ದಾರೆ. ದಿನಾಂಕ 22/5/2024ರಂದು 22ನೇ ತ್ರೈಮಾಸಿಕ ಮಹಾ ಅಧಿವೇಶನದ ಅಂಗವಾಗಿ ಪ್ರಾಥಮಿಕ ಪ್ರತಿನಿಧಿಗಳ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಪಡೆದ ಮತಗಳು ಈ ರೀತಿ ಇದೆ. ಕ್ರಮಸಂಖ್ಯೆ ಅಭ್ಯರ್ಥಿಯ ಹೆಸರು ಶ್ರೀನಿವಾಸ್ ಕೆ, ಪದನಾಮ ಕಿರಿಯ ಇಂಜಿನಿಯರ್. ಈ ವೇಳೆ ಮಾತನಾಡಿದ ಶ್ರೀನಿವಾಸ್, ಮುಂದಿನ 3 ವರ್ಷದಲ್ಲಿ ನೌಕರರಿಗೆ ಸಿಗಬೇಕಾದ ಭತ್ಯೆ ಸಮಯಕ್ಕೆ ಸರಿಯಾಗಿ ಸಂಬಳ, ಆರೋಗ್ಯ ಮತ್ತು ಕುಟುಂಬದ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನಿಸುವುದಾಗಿ ತಿಳಿಸಿದರು. ನಾವು ಗೆದ್ದಿರ್ತಕ್ಕಂಥದ್ದಲ್ಲ, ನಮ್ಮ ಹಿರಿಯರಿದ್ದಾರೆ, ನಮ್ಮ ಕಾರ್ಮಿಕ ಮುಖಂಡರು ನಿವೃತ್ತಿಯಾಗಿದ್ದರೂ ಸಹ ಇವತ್ತು ಸಹ ನಮ್ಮ ಒಂದು ಸಂಘಕ್ಕೆ ಧೈರ್ಯವಾಗಿ ನಿಂತುಕೊಂಡು ಅವರ ಮಾರ್ಗದರ್ಶನವಿದೆ. ನಮ್ಮ ಶ್ರೀಯುತ ಕೆ ಎಂ ನಾಗರಾಜ್ ಇರ್ಬೋದು, ಎಸ್ ಎನ್ ಅಶ್ವತ್ಥ ಇರ್ಬೋದು, ಕೆ ಆಂಟೋನಿ ಸ್ವಾಮಿ ಅವರು, ಎಲ್ ನಾಗರಾಜ್ ಅವರು ಮತ್ತು ನಮ್ಮ ಪುತ್ರವಾಡವರ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಸಂಘವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸದೃಢವಾಗಿ. ಅದೇ ರೀತಿ ನಮ್ಮೆಲ್ಲ ನೌಕರರು ಸಹ ಸಂಘದ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ನಮ್ಮಗಳ ಕಾರ್ಯವೈಖರಿ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸದಿಂದ ಇವತ್ತು ಅಷ್ಟೇ ಅಲ್ಲದೆ ನಮ್ಮ ಈಗ ಹಾಲಿ ಇರತಕ್ಕಂಥ ಎಲ್ಲ ನನ್ನ ಸ್ಥಳೀಯ ಸಮಿತಿ ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ನೌಕರ ಬಾಂಧವರು ಸಹ ಈ ಒಂದು ಗೆಲುವಿಗೆ, ಈ ಒಂದು ಚುನಾವಣೆಗೆ ಕಾರಣೀಭೂತರಾಗಿರುತ್ತಾರೆ. ನಾನು ಅವರೆಲ್ಲರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಒಂದು ವಿಭಾಗ ಇದೆ ಚಿಕ್ಕಬಳ್ಳಾಪುರದಲ್ಲಿ, ಆ ಚಿಕ್ಕಬಳ್ಳಾಪುರದಲ್ಲಿ ಕಾಲಕ್ಕೆ ಏನು ಬಡ್ತಿಗಳು ನೀಡಬೇಕು, ಯಾವ ಮೂಲಭೂತ ಸೌಕರ್ಯಗಳಿರ್ಬೋದು, ನಮ್ಮ ಅಧಿಕಾರಿಗಳ ಒಂದು ಸಹಮತದಿಂದ, ಅವರ ಒಂದು ಸಪೋರ್ಟಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಸಹ ಕಾಲಕ್ಕೆ ನೌಕರರ ಕುಂದುಕೊರತೆಗಳನ್ನು ಹಾಗೆ ನಿವಾರಣೆ ಮಾಡಿಕೊಟ್ಟು ಇವತ್ತು ಏನಾದರೂ ನಾವು ಈ ರೀತಿಯಾದಂಥ ಒಂದು ಚುನಾವಣೆಯಲ್ಲಿ ಈ ರೀತಿಯಾದಂಥ ಜಯ ಬೇರೆ ಬಾರಿಸಿದ್ದೀವಿ ಅಂದರೆ. ಶ್ರೀನಿವಾಸ್ ತಂಡದಲ್ಲಿ ಸ್ಪರ್ಧಿಸಿದ್ದ ಮಾಪಕ ಓದುಗ ಬಕ್ಷು ಸಾಬ್, ಸಹಾಯಕ ಮದನ್ ಕುಮಾರ್, ಪವರ್ ಮ್ಯಾನ್ ಮಂಜುನಾಥ್, ಮತ್ತೊಬ್ಬ ಪವರ್ ಮ್ಯಾನ್ ರಾಜ್ಕುಮಾರ್ ಗೆಲುವು ಸಾಧಿಸಿದ್ದಾರೆ. ಇವರ ವಿರುದ್ಧ ಸ್ಪರ್ಧಿಸಿದ್ದ ನರಸಿಂಹಮೂರ್ತಿ, ನಾಗೇಶ್ ಮತ್ತು ಶ್ರೀಧರ್ ಸೋಲನ್ನು ಅನುಭವಿಸಿದರು. ಒಟ್ಟು 254 ಜನ ನೌಕರರ ಪೈಕಿ 249 ಜನ ಮತ ಚಲಾಯಿಸಿದ್ದು, 5 ಜನ ಮತ ಚಲಾವಣೆ ಮಾಡಿಲ್ಲ. ಚುನಾವಣಾ ಅಧಿಕಾರಿಯಾಗಿ ಅನಿಲ್ ಕುಮಾರ್ ಕಾರ್ಯ ನಿರ್ವಹಿಸಿದ್ದರು.